ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆದಾಗೆಲ್ಲ ಗುಡ್ಡ ಕುಸಿತ, ಭೂ ಕುಸಿತ ಅನ್ನುವಂತ ಸುದ್ದಿಗಳು ಆಗಾಗ ಕೇಳೋದಕ್ಕೆ ಸಿಗುತ್ತೆ. ಆದ್ರೆ ಈ ಭೂ ಕುಸಿತ, ಗುಡ್ಡ ಕುಸಿತದಿಂದ ಅನೇಕರು ಜೀವ ಕಳೆದುಕೊಂಡಿರುವ ಉದಾಹರಣೆ ಕೂಡ ಇದೆ. ಅಂಥದ್ದೇ ಒಂದು ಘಟನೆ ಮತ್ತೊಮ್ಮೆ ಮಂಗಳೂರಲ್ಲಿ ನಡೆದು ಹೋಗಿದೆ. ಧಾರಾಕಾರ ಮಳೆಯಿಂದಾಗಿ ಭೂಕುಸಿತ ಉಂಟಾಯಿತು ಅನ್ನೋ ಕಾರಣಕ್ಕೆ ಬಿಹಾರದಿಂದ ಕೆಲಸ ಆರಿಸಿ ಜೀವನ ಕಟ್ಕೊಳ್ಬೇಕು ಅಂತ ಬಂದವರು ಈಗ ಜೀವನವನ್ನ ಅಂತ್ಯಗೊಳಿಸಿಕೊಂಡಿದ್ದಾರೆ. ನಸುಕಿನ ಜಾವ ನಿದ್ರೆಯಲ್ಲಿದ್ದವರ ಜೀವ ಕಸಿದಿದ್ದಾನೆ ವರುಣ. ಕೆಲಸಕ್ಕಾಗಿ ಬಿಹಾರದಿಂದ ಬಂದವರ ದುರಂತ ಅಂತ್ಯ ಆಗಿ ಹೋಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಭೂಕುಸಿತ ಉಂಟಾಗಿದೆ. ನಾಗುರಿ ಎಂಬಲ್ಲಿ ಭೂಕುಸಿದು 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಓರ್ವ ಮಹಿಳೆ, 2 ಹೆಣ್ಣು ಮಕ್ಕಳು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅನಾಮಿಕಾ 84 ವರ್ಷ, ಪರಿ 4 ವರ್ಷ, ಶಾಂತ 46 ವರ್ಷ ಮೃತರು ಅಂತ ಗುರುತಿಸಲಾಗಿದೆ. ಒಬ್ಬ ಪುರುಷ, 2 ಹೆಣ್ಣು ಮಕ್ಕಳ ರಕ್ಷಣೆ ಸದ್ಯಕ್ಕೆ ಆಗಿದೆ. ಮನೆ ಹಿಂದಿನ ತಡೆಗೋಡೆ ಕುಸಿದು ಬಿದ್ದಿದ್ದ ಮೇಲ್ಛಾವಣಿಯಂತೆ. ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಸಚಿವ ಯುಟಿ ಖಾದರ್ ಪಡೆದುಕೊಂಡಿದ್ದಾರೆ. ಸೂಕ್ತ ಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ ಸೂಚನೆ ಕೊಟ್ಟಿದ್ದಾರಂತೆ ಸಚಿವ ಯುಟಿ ಖಾದರ್. ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಭೇಟಿ ಕೊಟ್ಟಿದ್ದಾರೆ. ನಸುಕಿನ ಜಾವ ನಿದ್ರೆಯಲ್ಲಿದ್ದವರ ಜೀವ ಕಸಿದಿರೋದು ವರುಣ. ನಿರಂತರವಾಗಿ ಕಾರ್ಯಾಚರಣೆ ಮಾಡಿ ಅವಶೇಷದಡಿ ಸಿಲುಕಿದ್ದ ಕೆಲವರನ್ನ ರಕ್ಷಣೆ ಮಾಡಿದ್ದಾರೆ. ಆದರೆ 3ರನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ನಿದ್ರೆಯ ಮಂಪರಿನಲ್ಲಿ ಮನೆಯ ಮೇಲ್ಛಾವಣಿ ಕುಸಿತ ಆದಾಗ ಏನಾಗ್ತಾ ಇದೆ ಅನ್ನೋಷ್ಟೊತ್ತಿಗೆ ಅವರ ಜೀವನೇ ಹೋಗಿತ್ತು ಅಂತ. ಈ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನೀವು ಗಮನಿಸಿದ್ರೆ ನಮ್ಮ ರಾಜ್ಯದ ಬಹುತೇಕ ಜಿಲ್ಲೆಗಳಿಂದ ಕೆಲಸ ಆರಿಸಿ ಹೋಗೋದು, ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಿಂದ ಅನೇಕ ಜನ ಕೆಲಸ ಆರಿಸಿ ಹೋಗೋದು ಇದೇ ದಕ್ಷಿಣ ಕನ್ನಡ ಜಿಲ್ಲೆ ಕಡೆಗೆ. ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಬೇರೆ ರಾಜ್ಯದವರು ಕೂಡ ಬಂದು ಇಲ್ಲಿ ನೆಲೆಗೊಂಡಿದ್ದಾರೆ. ಅನೇಕರಿಗೆ ಕೆಲಸ ಸಿಗುತ್ತೆ, ಈ ಜೀವನ ರೂಪಿಸ್ಕೊಳ್ಳೋದಕ್ಕೊಂದು ಅವಕಾಶ ಅನ್ನೋ ಕಾರಣಕ್ಕೇನೆ. ಹಂಗಾಗಿ ಬಿಹಾರದಿಂದ ಅದೇ ರೀತಿ ಒಂದು ಕುಟುಂಬ ಬಂದು ನೆಲೆಗೊಂಡಿರೋದು ಈ ಮಂಗಳೂರಿನಲ್ಲಿ. ಕೆಲಸ ಮಾಡ್ಕೊಂಡಿದ್ರು ಪಾಪ. ನಿದ್ರೆ ಮಂಪರಿನಲ್ಲಿದ್ದಾಗ ಭೂಕುಸಿತ ಉಂಟಾಗಿ ಮನೆಯ ಮೇಲ್ಛಾವಣಿ ಬಿದ್ದಾಗ ಏನಾಗ್ತಾ ಇದೆ ಅಂತ ಗೊತ್ತಾಗದೆ ಪಾಪ ಪುಟ್ಟ ಕಂದಮ್ಮಗಳು ಬಾಳಿ ಬದುಕಬೇಕಾದವರು ಕೂಡ ಅದೇ ಮನೆಯ ಮೇಲ್ಛಾವಣಿ ಕುಸಿತ ಆಗಿ ಅವಶೇಷದಡಿ ಸಿಲುಕಾಕಿಕೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. 3 ಪುಟ್ಟ ಮಗು 8 ವರ್ಷ, ಆ ಮಗು ಕೂಡ ಸ್ಥಳದಲ್ಲೇ ಮೃತಪಟ್ಟಿದೆ. ಕೆಲವರು ಸಿಲುಕಾಕಿಕೊಂಡಿದ್ರು, ಅವ್ರನ್ನ ರಕ್ಷಣೆ ಮಾಡುವ ಕೆಲಸ ಕೂಡ ಆಗಿದೆ. ಐ ಥಿಂಕ್ ಒಂದೇ ಮನೆ ಇದ್ದಂಗೆ ಕಾಣಿಸಲ್ಲ, ಬಹುತೇಕರು ಅಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಆ ಸ್ಥಳವನ್ನ ನೋಡ್ತಾ ಹೋದ್ರೆ. ಸಹಜವಾಗಿ ಆತಂಕದ ವಾತಾವರಣ ಮಳೆ ಆದಾಗೆಲ್ಲ. ನಿಮ್ಗೆ ರಸ್ತೆ ಮೇಲೆ ವಾಹನ ಚಲಾವಣೆ ಆಗ್ತಾ ಇದ್ದ ಸಂದರ್ಭದಲ್ಲೂ ಕೂಡ ಆತಂಕ ಇರುತ್ತೆ. ಕಾರಣ ಬಹುತೇಕ ಸಲ ರಸ್ತೆ ಕುಸಿತ ಆಗಿದೆ. ಈ ರಸ್ತೆ ಮೇಲೆ ಹೋಗ್ತಾ ಇದ್ದಾಗ ಗುಡ್ಡ ಕುಸಿತ ಉಂಟಾಗಿದೆ. ಇದೆಲ್ಲವನ್ನ ಕೂಡ ಆ ಭಾಗದ ಜನ ನೋಡ್ಬಿಟ್ಟಿದ್ದಾರೆ. ಅದೇ ರೀತಿ ಈ ಗುಡ್ಡ ಪ್ರದೇಶ ಭಾಗದಲ್ಲಿ ಮತ್ತು ತಗ್ಗು ಪ್ರದೇಶದ ಭಾಗದಲ್ಲಿ ಅನೇಕ ಜನ ಮನೆ ಕಟ್ಕೊಂಡು ಈಗಲೂ ಕೂಡ ವಾಸ ಮಾಡ್ತಿದ್ದಾರೆ. ಅಪಾಯದಂಚಿನ ಮನೆಗಳು ಅಂತಾರಲ್ಲ ಹಂಗೆ. ಸೊ ಭೂಕುಸಿತ ಉಂಟಾದಾಗ ಇಷ್ಟೆಲ್ಲ ಅನಾಹುತಗಳು ಆಗ್ಬಿಡುತ್ತೆ. ಬಹುತೇಕ ಸಲ ಮಳೆಗೂ ಮುಂಚೆನೇ ಆ ಭಾಗದ ಜಿಲ್ಲಾಡಳಿತ ಹಲವು ಕ್ರಮಗಳನ್ನ ಕೈಗೊಳ್ಳುತ್ತೆ. ಅಪಾಯ ಪ್ರದೇಶದಲ್ಲಿರೋ ಮನೆಗಳಲ್ಲಿ ಇದ್ದಂತಹ ಜನರನ್ನ ಬೇರೆಡೆ ಸ್ಥಳಾಂತರ ಮಾಡೋದು, ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡೋದು, ಈ ಕೆಲಸ ಎಲ್ಲ ಆಗುತ್ತೆ. ಬಟ್ ಈ ಬಾರಿ ಐ ಥಿಂಕ್ ಆ ಪ್ರದೇಶ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಅಧಿಕಾರಿಗಳೇ ಮಾಹಿತಿ ಕೊಡಬೇಕು. ಅದೇನು ಡೇಂಜರ್ ಝೋನ್ ಆಗಿತ್ತಾ, ಅಲ್ಲೇನಾದ್ರೂ ಈ ಹಿಂದೆ ಗುಡ್ಡ ಕುಸಿತ ಅಥವಾ ಭೂಕುಸಿತ ಉಂಟಾಗಿರುವಂತಹ ಪ್ರದೇಶನ, ಅಲ್ಲೇನಾದ್ರೂ ಮನೆ ಕಟ್ಕೊಂಡಿದ್ರಾ, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕಾಗುತ್ತೆ. ಎನಿವೇ, ರಕ್ಷಣಾ ಕಾರ್ಯಾಚರಣೆ ಆಗಿರೋದು, ಮತ್ತೊಂದು ಕಡೆ ಮೃತದೇಹಗಳನ್ನ ಆಚೆ ತೆಗೆದಿರೋದು, ಬಿಹಾರದಿಂದ ಬದುಕು ಕಟ್ಕೊಂಡವರ ಬದುಕು ಮೂರಾಬಟ್ಟೆ ಆಗುತ್ತೆ ಅಂತ ಮೋಸ್ಟ್ಲಿ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ಆ ಪುಟ್ಟ ಕಂದಮ್ಮನ ಮುಖ ನೋಡಿ, ಬಾಳಿ ಬದುಕಬೇಕಾಗಿತ್ತು, ಬಟ್ ಅದೇ ಮನೆಯ ಅವಶೇಷದಡಿ ಸಿಲುಕಾಕೊಂಡು ಮಗುವಿನ ಜೀವ ಕೂಡ ಹೋಗಿದೆ. ಸಚಿವ ಯುಟಿ ಖಾದರ್ ಅವರೇನೋ ದೆಹಲಿ ಕಡೆಗೆ ಮುಖ ಮಾಡ್ತಿದ್ರಂತೆ. ಬಟ್ ಘಟನೆ ಆಗ್ತಾ ಇದ್ದಂತೆ, ಘಟನೆ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದಂತೆ ತಕ್ಷಣಕ್ಕೆ ದೆಹಲಿ ಪ್ರವಾಸವನ್ನ ಕೂಡ ರದ್ದುಗೊಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಯುಟಿ ಖಾದರ್ ಅವರು ಸ್ಥಳಕ್ಕೆ ದೌಡಾಯಿಸ್ತಾರಂತೆ. ಕೆಲವೇ ಕ್ಷಣಗಳಲ್ಲಿ ಮೋಸ್ಟ್ಲಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡೋ ಸಾಧ್ಯತೆ ಇದೆ. ಬಟ್ ಘಟನೆಯ ಸಂಪೂರ್ಣ ಮಾಹಿತಿನ ಆಲ್ರೆಡಿ ಸಚಿವರು ಪಡೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ಪದೇ ಪದೇ ಅನಾಹುತಗಳು, ಪದೇ ಪದೇ ಜೀವ ಕಳೆದುಕೊಳ್ತಾ ಇರೋರ ಸಂಖ್ಯೆ ಜಾಸ್ತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಬಟ್ ಏನು ಮಾಡೋಕ್ಕಾಗಲ್ಲ, ಆ ಪ್ರದೇಶನೇ ಹಂಗೆ ಇದೆ ಅಂತ. ಅಲ್ಲೆಲ್ಲ ಪ್ರವಾಹ ಬರಲ್ಲ, ಬದಲಾಗಿ ಪ್ರವಾಹದ ಬದಲಾಗಿ ಗುಡ್ಡ ಕುಸಿತ, ಭೂಕುಸಿತ, ರಸ್ತೆ ಕುಸಿತ ಇಂಥದಕ್ಕೆ ಸಾಕ್ಷಿ ಆಗುತ್ತೆ ಆ ಜಿಲ್ಲೆ.
ನೀವು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ನೋಡಿ, ಪ್ರವಾಹ ಬಂದಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಭೂಕುಸಿತ ಗುಡ್ಡ ಕುಸಿತ ಉಂಟಾಗಲ್ಲ, ಬಟ್ ಪ್ರವಾಹ ಬಂದ್ರೆ 7-8 ದಿನ ಪ್ರವಾಹದಲ್ಲೇ ಜನ ಜೀವನ ಕಳ್ಕೊಳ್ಬೇಕು. ಅದರಿಂದ ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ, ಮನೆ ಮಠ ಕಳೆದುಕೊಂಡಿದ್ದಾರೆ, ಬೀದಿಗೆ ಬಂದಿದ್ದಾರೆ. ಬಟ್ ಈ ಭಾಗ ದಕ್ಷಿಣ ಕನ್ನಡ ಜಿಲ್ಲೆ ಭಾಗ ಅಂತ ನೀವು ನೋಡಿದ್ರೆ ಇಲ್ಲೆಲ್ಲ ಕೂಡ ನಿಮ್ಗೆ ಪ್ರವಾಹ ಇರಲ್ಲ, ಎಷ್ಟೇ ಮಳೆ ಆದ್ರೂ ಕೂಡ ನೀರ್ ನಿಲ್ಲಲ್ಲ, ಪ್ರವಾಹ ಪರಿಸ್ಥಿತಿ ಇರಲ್ಲ. ಆದ್ರೆ ಯಾವ ಕ್ಷಣಕ್ಕೆ ಎಲ್ಲಿ ಗುಡ್ಡ ಕುಸಿತ ಆಗುತ್ತೋ, ಭೂಕುಸಿತ ಉಂಟಾಗುತ್ತೋ ಅನ್ನೋದನ್ನ ನಿರೀಕ್ಷೆ ಮಾಡಕ್ಕಾಗಲ್ಲ ಅಂಥ ಪ್ರದೇಶ. ಸೊ ಆಗಾಗ ಇಂಥ ಘಟನೆಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಸಾಕ್ಷಿ ಆಗ್ತಾನೆ ಇರುತ್ತೆ. ಅಟ್ಲೀಸ್ಟ್ ಇನ್ನು ಮುಂದೆನಾದ್ರೂ ಜಿಲ್ಲಾಡಳಿತ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಅಪಾಯದಂಚಿನ ಮನೆಗಳಿರೋರು ಸ್ಥಳೀಯರನ್ನ ಸ್ವಲ್ಪ ಕನ್ವಿನ್ಸ್ ಮಾಡಿ ಬೇರೆಡೆ ಶಿಫ್ಟ್ ಮಾಡುವಂತ ಕೆಲಸಗಳು ಆಗಬೇಕು. ಒಂದು ಅಂದಾಜಿರುತ್ತೆ, ಈ ಪ್ರದೇಶ ಸ್ವಲ್ಪ ಡೇಂಜರ್ ಝೋನ್, ಇಲ್ಲೆಲ್ಲ ಕೂಡ ಭೂಕುಸಿತ ಉಂಟಾಗಬಹುದು ಅಂತ ಒಂದು ಅಂದಾಜಿರುತ್ತೆ. ಅಟ್ಲೀಸ್ಟ್ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಳೋದು ಅವಶ್ಯಕತೆ ಅಂತ ಅನ್ಸುತ್ತೆ. ಒಟ್ಟಿಗೆ ಆಗಿರ್ಬೋದು ಅಂದಾಜು. ಅವಾಗ ಹಂಚಿದೆಲ್ಲ ತುಂಡು ಮೇಲೆಯಿಂದ ಪಟ ಅಂತ ಬಿತ್ತು ತಲೆ ಮೇಲೆಲ್ಲ. ಆಗ ಒಮ್ಮೆಲೆ ಬೊಬ್ಬೆ ಹಾಕಿ 4 ಜನ ಕೂಡ ಹೊರಗೆ ಓಡ್ ಬಂದ್ವಿ ನಾವು. ಮತ್ತೆ ನೋಡುವಾಗ ಆಚೆ ಮನೆಯವರು ಕೂಡ ಓಡ್ಕೊಂಡು ಬಂದ್ರು. ಲಾಸ್ಟ್ ಮನೆಯದ್ದು 4 ಮಕ್ಕಳ ಮೇಲೆ ಇದು ಮಣ್ಣೆ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸಚಿವ ಯುಟಿ ಖಾದರ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಎಕ್ಸಾಕ್ಟ್ಲಿ ಹೆಂಗ ಆಗಿರೋದು ಸರ್ ಘಟನೆ ಬಗ್ಗೆ ತಮಗೆ ಮಾಹಿತಿ ಸಿಕ್ತು ಅಂತ ಭಾವಿಸ್ತೆ ನಾನು. ಹೌದು, ಈಗ ನಾನು ಕೂಡ ಡೆಲ್ಲಿಯಲ್ಲಿ ರಾಷ್ಟ್ರೀಯ ಆರೋಗ್ಯ ಮೀಟಿಂಗ್ ಅಲ್ಲಿ ಇದ್ದೆ. ಇವತ್ತು ಮುಂಜಾನೆ ನನ್ನ ಗಮನಕ್ಕೆ ಬಂತು. ಬಹುಶಃ ಇದು ಹೊರ ರಾಜ್ಯಗಳ ಕೂಲಿ ಕಾರ್ಮಿಕರು ಬಹುಶಃ ಕಳೆದ 10-15 ವರ್ಷಗಳಿಂದ 10 ವರ್ಷಗಳಿಂದ ಇಲ್ಲಿ ಮಂಗಳೂರಿನಲ್ಲಿ ನೆಲೆಸಿ ಇವತ್ತು ಈ ಒಂದು ಬಾಡಿಗೆ ಮನೆ ನೆಲೆಸ್ತಿದ್ದಾರೆ. ಪಕ್ಕದ ಆ ಕಾಂಪೌಂಡ್ ಅಲ್ಲಿ ಮನೆಗೆ ಬಿದ್ದಾಗ ಮನೆ ಕೂಡ ಬಹಳ ಹಲತಾದ ಮನೆ ಆದ ಕಾರಣ ಮನೆ ಕೂಡ ಮನೆಗೆ ಬಿದ್ದು 6 ಜನ ಇವತ್ತು ಆಸ್ಪತ್ರೆಗೆ ಊರವರು ಮತ್ತು ಅಧಿಕಾರಿಗಳು ಬಹುಶಃ ಅಲ್ಲಿ ಅವರನ್ನು ಚಿಕಿತ್ಸೆಗೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ, ಡಾಕ್ಟರ್ಗೆಲ್ಲ ಸೂಚಿಸಿ. ಆದ್ರೆ 3 ಜನ ನಮ್ಮನ್ನು ಅಗಲಿದ್ದು ನಂಗೆ ಅತ್ಯಂತ ನೋವಿನ ವಿಚಾರ. ಅದಕ್ಕಾಗಿ ನಾನು ಈಗಾಗಲೇ ಜಿಲ್ಲಾಧಿಕಾರಿ ಮತ್ತು ಅಧಿಕಾರಿ ವರ್ಗದ ಕೂಡ ಮಾತಾಡಿದ್ದೇನೆ. ಒಂದೇನಂದ್ರೆ ಯಾರು ಇವತ್ತು ಬದುಕು ಉಳಿದಿದ್ದಾರ ಅವರಿಗೆ ಉತ್ತಮವಾದ ಚಿಕಿತ್ಸೆ ಕೊಟ್ಟು ಅವ್ರು ಗುಣಪಡಿಸುವಂತ ಕೆಲಸ ನಾವು ವಹಿಸ್ಬೇಕು. ಯಾರು ನಮ್ಮನ್ನು ಅಗಲಿದ್ದಾರ ಅವ್ರ ಗೌರವಪೂರ್ವಕವಾಗಿ ಅವರ ಮೃತದೇಹವನ್ನು ಕುಟುಂಬಸ್ಥರಿಗೆ ಕೈಗೆ ಹಸ್ತಾಂತರಿಸುವಂತದ್ದು ಮತ್ತು ನಿಯಮಾನುಸಾರ ಏನು ಪರಿಹಾರ ಕೊಡ್ಬೇಕು ಕೊಡ್ತೇವೆ. ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ ಕೂಡ ಬೆಳಿಗ್ಗೆ ದೂರ ಚರ್ಚಿಸಿದ್ದಾರೆ ಮತ್ತು ತಕ್ಷಣ ಹೋಗಿ ಅದಕ್ಕೆ ರಿವ್ಯೂ ಮಾಡಿ ಏನ್ ಬೇಕಂತೇಳಿ ಸರ್ಕಾರಕ್ಕೆ ವರದಿ ಕೊಡಿಸ ಹೇಳಿದ್ದಾರೆ. ನಾನು ಕಂದಾಯ ಸಚಿವರನ್ನು ಕೂಡ ಈ ಬಗ್ಗೆ ಅವರಿಗೆ ಕೂಡ ಎಲ್ಲ ವಿಚಾರ ಕೊಟ್ಟು ನಾವು ಚರ್ಚೆ ಮಾಡಿದ್ದೇವೆ. ಬಹುಶಃ ಇವತ್ತು ಸಂಜೆ ಮಂಗಳೂರಿನಲ್ಲಿ ಮೀಟಿಂಗ್ ಮಾಡಿ ಸರ್ಕಾರಕ್ಕೆ ಸಂಪೂರ್ಣ ವರದಿಯನ್ನು ನಾನು ಸಲ್ಲಿಸ್ತೇನೆ. ಓಕೆ ಸರ್, ಈಗ ನೀವು ಅದೇ ಭಾಗದವರು ಆಗಿರೋದ್ರಿಂದ ಆ ಭಾಗದ ಪರಿಚಯ ತುಂಬಾ ಇರುತ್ತೆ ಅಂತ. ಈ ಘಟನೆ ಆಗಿರೋ ಸ್ಥಳದ ಬಗ್ಗೆ ಹೆಂಗಿದೆ ಸರ್? ಅದು ಡೇಂಜರ್ ಇಲ್ಲ, ಇದು ಮಂಗಳೂರು ನಗರ ವ್ಯಾಪ್ತಿಯಲ್ಲೇ ಇದೆ. ನಮ್ಮ ಗರೋಡಿ ಕಂಕನಾಡಿ ಗರೋಡಿ ಎಂಬ ಪ್ರದೇಶ ಅಂತ ಹೇಳಿದ್ರೆ ಮಂಗಳೂರಿನಿಂದ ನಗರ ಕೇಂದ್ರ ಭಾಗವೇ ಅದು. ಅಲ್ಲಿ ಬಹುಶಃ ಮನೆ ಒಂದು ಖಾಸಗಿ ಮನೆ ಏನು ಕಾಂಪೌಂಡ್ ಕಟ್ಟಿದ್ದಾರೆ. ಅದು ಮೇಲಿಂದ ನಮ್ಮಲ್ಲಿ ಗುಡ್ಡ ಮತ್ತು ತಗ್ಗು ಪ್ರದೇಶ, ಈ ಮೇಲಿನ ನೀರೆಲ್ಲ ಬಂದು ಹೊಂದಿಕೊಂಡು ಬಹುಶಃ ಬಿದ್ದಾಗ ಈ ಮನೆ ಕೂಡ ಬಹಳಷ್ಟು ಅಲೆತಾದ ಕಾರಣ ಈ ಮನೆ ಕೂಡ ಜರ್ದು ಬಿತ್ತು. ಅದೊಂದು ನೋವಿನ ವಿಚಾರ. ಸರ್, ಈಗ ಆ ತರದ್ ಏನಾದ್ರು ಬೇರೆ ಬೇರೆ ಮನೆಗಳು ಇದಾವ ಅಲ್ಲಿ? ಅಂದ್ರೆ ಅದು ನೋಡಿ, ಈಗಾಗಲೇ ನಾವು ಈಗಾಗಲೇ 1 ತಿಂಗಳಿಂದ ಮೀಟಿಂಗ್ ಯಾವ್ದೆಲ್ಲ ಈ ಡೇಂಜರ್ ಸ್ಪಾಟ್ ಇದೆ ಅದಕ್ಕೆಲ್ಲ ಕೂಡ ಕಂದಾಯ ಇಲಾಖೆ ಹೋಗಿ ಮಾಹಿತಿಯನ್ನು ಮನೆಯವರು ಕೊಟ್ಟಿದ್ದಾರೆ. ಕೆಲ ಮನೆಯವರು ಅದನ್ನು ಸ್ವೀಕರಿಸ್ತಾರೆ, ಕೆಲವರ ಮನೆ ಏನಾಗುದಿಲ್ಲ ಅಂತ ಇರ್ತಾರೆ. ಅದೇ ಜನರು ಕೂಡ ಈ ಸಹಕಾರ ಕೊಡ್ಬೇಕು. ಎಲ್ಲಿಯಾದ್ರೂ ಕಣ್ಣ ಮುಂದೆ ಬಹಳ ಡೇಂಜರ್ ಸ್ಪಾಟ್ ಇದ್ರೆ ಅವರಿಗೆ ಅಲ್ಲಿ ಸ್ವಲ್ಪ ಜಾಗ್ರತೆ ಇದ್ದು ಸ್ವಲ್ಪ ದೂರ ಇದ್ದು 1 ತಿಂಗಳ ತನಕ ದೂರ ಕೆಲಸ ಕೂಡ ಆಗ್ಬೇಕಾಗ್ತದೆ. ಇದಕ್ಕೆ ಅದನ್ನು ಸ್ಪಷ್ಟವಾದ ಸೂಚನೆ ಕೂಡ ಇವತ್ತು ಕೊಡ್ತೇವೆ. ಸರ್, ಇನ್ನೊಂದು ಕೊನೆಯದಾಗಿ ನಾನು ಕೇಳೋದೇನಂದ್ರೆ, ನೀವೇ ಹೇಳಿದ್ರಿ ಸ್ಥಳೀಯರ ಸಹಕಾರ ಇಂಪಾರ್ಟೆಂಟ್ ಅಂತ. ಸುಮಾರು ಜನ ಒಪ್ಕೊಳ್ಳಲ್ಲ. ಕಾರಣ ಇಷ್ಟೇ ಸರ್, ಅವ್ರು ಕೊಡ್ತಾ ಇರೋದು ಮನೆ ಮಠ ಕಳ್ಕೊಂಡು ನಾವು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿದೀವಿ, ಬಟ್ ಇಲ್ಲಿ ತನಕ ನಮಗೆ ಸೂರ್ಯ ಕಲ್ಪಿಸಿಲ್ಲ ಅಂತ ಅಲ್ಲಿನ ಜಿಲ್ಲಾಡಳಿತ ಆಗ್ಲಿ ನಮ್ಮನ್ನ ಆಳುವಂತ ಜನಪ್ರತಿನಿಧಿಗಳು ಕಾಳಜಿನ ತೋರಿಸಲ್ಲ. ಅಲ್ಲ ನೋಡಿ, ಹಾಗೆ ಯಾವುದೂ ಇಲ್ಲ, ಎಲ್ಲರೂ ಕೂಡ ಕಾಳಜಿ ತೋರಿಸ್ತಾರೆ. ಮತ್ತೆ ಬಹುತೇಕ ಇವು ಜನಸಾಮಾನ್ಯರು ಕೂಡ ಯಾವ್ದು ಕೂಡ ನಮ್ಮ ಕಾಳಜಿ ಕೇಂದ್ರ ಕೂಡ ಹೋಗುದಿಲ್ಲ. ಅವ್ರ ಸಂಬಂಧಿಕರ ಮನೆಗೆ ಅಥವಾ ಬೇರೆ ಎಲ್ಲ ಕಡೆ ಎಲ್ಲ ಹೋಗ್ತಾರೆ. ಅದು ಆ ಪ್ರದೇಶಕ್ಕೆ ಮತ್ತು ಆ ವಿಚಾರಕ್ಕೆ ಅನುಗುಣವಾಗಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಜನಪ್ರತಿನಿಧಿ ಕೂಡ ಸಂಪೂರ್ಣವಾದ ಒಂದು ಜವಾಬ್ದಾರಿ ವಹಿಸಿಕೊಂಡು ಎಲ್ಲಾ ರೀತಿಯ ಸಹಕಾರ ಕೊಡ್ತಾರೆ. ಏನಾದ್ರು ಇದ್ರೆ ನಾವು DC ಆಫೀಸಲ್ಲಿ ಕಂಟ್ರೋಲ್ ರೂಮ್ ಅನ್ನು ಓಪನ್ ಮಾಡ್ತೇವೆ. ಅಲ್ಲಿಗೆ ಮಾಹಿತಿ ಕೊಟ್ರೆ ಸರ್ಕಾರ ಕೂಡ ಅವರಿಗೆ ಸಹಕಾರ ಕೊಡ್ತದೆ. ಓಕೆ ಸರ್, ಪರಿಹಾರ ಸರ್ ಆ ಮೃತ ಕುಟುಂಬಸ್ಥರಿಗೆ ಏನಾದ್ರು ಈಗ ಅದು ನಮ್ಮ ಸರ್ಕಾರ ಕಾನೂನು ಏನಿದೆ, ಪ್ರತಿಯೊಂದು ಪ್ರಾಣ ಕೂಡ ಮಹತ್ವ ಇದೆ, ಪ್ರಾಮುಖ್ಯತೆ ಇದೆ. ಅದಕ್ಕೆ ಸರ್ಕಾರ ಪರಿಹಾರ ಕೊಡ್ಬೇಕು, ಖಂಡಿತವಾಗಿ ಅದನ್ನು ಕೊಡ್ತೇವೆ. ಓಕೆ, ಸ್ಪಾಟಿಗೆ ಹೋಗ್ತೀರಾ ಸರ್? ದೆಹಲಿ ಇವತ್ತು ಹೋಗ್ತೇನೆ ನಾನು. ಹೌದು, ಇವತ್ತು ಹೋಗ್ತಾ ಇದ್ದೇನೆ ನಾನು. ಈಗ ಬೆಂಗಳೂರು ಮುಟ್ಟಿದ್ದೇನೆ, ಬೆಂಗಳೂರಿಂದ ಹೋಗ್ತೇನೆ.
ಓಕೆ ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆ Thank you, ಮಾತನಾಡಿದ್ದಕ್ಕಾಗಿ. ಎಸ್